ಇನ್ನು ದಾವಣಗೆರೆಯಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಜರುಗಿದೆ. ಜಾತ್ರೆಯಲ್ಲಿ ಕೊಂಡ ಹಾಯ್ದು ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ. ಕೆಂಡ ಸೇವೆ ಬಳಿಕ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ. ನಾನು ಸಮರ್ಥನೆಗಿಂತ ಚಿಕ್ಕವನಾಗಿದ್ದಾಗಿನಿಂದಲೂ ಈ ಕೆಂಡ ಹಾಯುತ್ತಿದ್ದೇನೆ, ಅಂದ್ರೆ ತುಳಿತಾ ಇದ್ದೀನಿ. 15 ವರ್ಷದವನಾದಾಗಿನಿಂದಲೂ ಕೂಡ ಕೊಂಡ ಹಾಯುತ್ತಿದ್ದೇನೆ. ಹಳೇಪೇಟೆಯಲ್ಲಿ ಟೆಂಪಲ್ ರನ್ ಅನ್ನೋ ಥರ ಒಂದೇ ಕಡೆ ದೇವಸ್ಥಾನ ಇದೆ. ಎಲ್ಲಾ ಸಮಾಜದವರು ದೇವರ ದರ್ಶನವನ್ನ ಪಡೆದುಕೊಳ್ತಾರೆ. ಇವತ್ತು ವೀರಭದ್ರೇಶ್ವರ ಗುಗ್ಗಳ, ನಾಳೆ ರಥೋತ್ಸವ ಇದೆ. ಮಳೆ ಬೆಳೆ ಕೊಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಕಳೆದ ವರ್ಷ ಕೂಡ ದೇವರಲ್ಲಿ ಅದನ್ನೇ ಬೇಡ್ಕೊಂಡಿದ್ವಿ. ಬೈ ಎಲೆಕ್ಷನ್ ನಲ್ಲಿ ಪುತ್ರ ಸಮರ್ಥ ಶಾಮನೂರು ಸ್ಪರ್ಧೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು. ಈ ಭಾಗದ ಮಗನಾಗಿ ಆತ ಹೆಚ್ಚು ಕೆಲಸ ಮಾಡ್ತಾನೆ ಅನ್ನುವಂಥ ನಂಬಿಕೆ ವಿಶ್ವಾಸ ಇದೆ. ಜನತೆ ಹೆಚ್ಚಿನ ರೀತಿಯಲ್ಲಿ ಮತ ಹಾಕಿ ಗೆಲ್ಲಿಸಿ ಅಂತ ಮನವಿ ಮಾಡಿದ್ದೇನೆ. ಗ್ಯಾರಂಟಿಗಳು ಪ್ರತಿಯೊಬ್ಬರಿಗೂ ತಲುಪಿ ಉಪಯೋಗ ಆಗಿವೆ. ಇದೇ ಆಧಾರದಲ್ಲಿ ಮತ ಕೇಳ್ತಿದ್ದೀವಿ ಅಂತ ಹೇಳಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಗುಗ್ಗಳ ಕೆಂಡದಲ್ಲಿ ಭಾಗಿಯಾಗಿ ಸಾಕಷ್ಟು ವರ್ಷಗಳಿಂದ ನಾವು ಹಿಂದೆ ಹೆಚ್ಚು ಕಡಿಮೆ ಸಮರ್ಥಿನ ಸಣ್ಣವಿದ್ದಾಗಿಂದನೂ ಕೆಂಡ ತುಳಿತದವು. ನಾವು ಹೇಳ್ಬೇಕಪ್ಪ ಅಂದರೆ 15ನೇ ವರ್ಷ 14ನೇ ವರ್ಷ 14-15ನೇ ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಹಂಗೆ ಕಂಟಿನ್ಯೂ ಆಕ್ಯಂತ ಹೋಗೈತಿ. ದಾವಣಗೆರೆ ದಕ್ಷಿಣ ಚುನಾವಣೆ ನಡೀತಾ ಇದೆ. ಒಳ್ಳೆ ಒಂದು ಏನು ಬೈ ಎಲೆಕ್ಷನ್ ಇದೆ. ಇದರಲ್ಲಿ ಸಮರ್ಥ ಶಾಮನೂರವರು ಸ್ಪರ್ಧೆ ಕಣದಲ್ಲಿ ನಿಂತಿದ್ದಾರೆ. ತಮ್ಮೆಲ್ಲರ ಹಳೆ ಊರಿನ ಜನತೆ ಎಲ್ಲ ಪ್ರತಿಯೊಬ್ಬರು ಹೆಚ್ಚಿನ ರೀತಿಯಿಂದ ನಮ್ಮ ಸಮರ್ಥಿಗೆ ಬೆಂಬಲವನ್ನು ಕೊಟ್ಟು ಅವನು ಈ ಭಾಗದ ತಮ್ಮ ಮಗನಾಗಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಪ್ರತಿಯೊಂದು ಕಾರ್ಯದಲ್ಲಿ ಅವನು ತೊಡಗಿಸ್ಕೊಂಡು ಒಳ್ಳೆಯ ಸೇವೆಯನ್ನು ಮಾಡ್ತಾನೆ. ಗುಗ್ಗಳ ಕೆಂಡದಲ್ಲಿ